ತಮ್ಮ ಒಂದು ಸ್ಥಾನಕ್ಕೆ ಅಭಿಪ್ರಾಯ ಸಂಗ್ರಹಣೆ ಮಾಡೋದು ರಾಜ್ಯಾಧ್ಯಕ್ಷರು ಮುಖ್ಯ ಆಗುತ್ತೆ ಸರ್. ಅಭ್ಯರ್ಥಿ ವಿಚಾರದಲ್ಲೂ ಅಭಿಪ್ರಾಯ ಕೇಳಿದ್ರೆ ಹೇಗೆ ಅಂತ ಪ್ರಶ್ನೆ. ಅಲ್ಲಲ್ಲ, ಹೇಳಿದ್ದೀನಿ ಅದನ್ನೇ. ಅದೆಲ್ಲ ನಿಮ್ಮ ಹತ್ರ ಪ್ರಸ್ತಾಪ ಮಾಡೋಕ್ಕಾಗತ್ತ? ಅದು ಅಭ್ಯರ್ಥಿಗಳ ವಿಚಾರದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮುಕ್ತವಾಗಿ ಹೇಳಿದ್ದೀನಿ ಅಭ್ಯರ್ಥಿಗಳ ಬಗ್ಗೆನೂ ಕೂಡ. ಯಾಕೆಂದ್ರೆ ನನಗೆ ಆ ಕ್ಷೇತ್ರದ ಗೊತ್ತಲ್ಲ, ವಿಶೇಷವಾಗಿ ಚಾಮರಾಜನಗರ ಕ್ಷೇತ್ರ ಹೇಳಿದ್ದೇನೆ. ಅಭ್ಯರ್ಥಿ ಬಗ್ಗೆ ಅಂತ ಪ್ರಸ್ತಾಪ ಮಾಡಿದ್ದೇನೆ, ಅವ್ರ ಗಮನಕ್ಕೆ ತಂದಿದ್ದೇನೆ. ಸರ್, ನಿಮ್ಮ ಕುಟುಂಬದಿಂದ ಯಾವ್ದಾದ್ರು ಸ್ಪರ್ಧೆಯನ್ನ ಮಾಡ್ತಾರೆ? ಅದು ಯಾರಾದ್ರೂ ಮಾಡ್ಕೊಳ್ಳಿ ಅನ್ನೋ ಗೊತ್ತಿಲ್ಲ. ಕುಟುಂಬದಿಂದ ಈಗ ಆಸ್ಪಿರೆಂಟ್ ಇದ್ದಾರೆ, ನಮ್ ಡಾಕ್ಟರ್ ಮೋಹನ ಇದ್ದಾರೆ, ಆಕಾಂಕ್ಷಿ ಆಗಿದ್ದಾರೆ ಅವರು. ಕುಟುಂಬದಿಂದ ಅಂತ ನಾನು ಎಳೆ ಆಗಿರ್ತಕ್ಕಂಥವ್ರು ಕುಟುಂಬ ಅಂತ ಬಂದೇ ಬರ್ತದೆ. ಅವರು ಆಕಾಂಕ್ಷಿ ಆಗಿದ್ದಾರೆ. ಅವರು ಕೂಡ ಒಬ್ರು ಆಕಾಂಕ್ಷಿ. ಹತ್ತಾರ ಅಲ್ಲಿ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ, ಇವರು ಕೂಡ ಒಬ್ಬರಾಗಿದ್ದಾರೆ. ಕ್ಷೇತ್ರವನ್ನ ನೀವು ಪ್ರತಿನಿಧಿಸ್ತಿದ್ರೆ ಈಗ ನಿಮ್ಮ ಅಳಿಯಂಗೆ ಟಿಕೆಟ್ ಕೊಡಿ ಅಂತ ಏನಾದ್ರು ಕೇಳಿದ್ದೀರಾ? ಆತನ ಏನ್ ನಾನು ಹೇಳಕ್ಕೂ ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿದ್ದೀರ ನೀವು. ಅಲ್ಲಿನ ಮುಖಂಡರುಗಳು ಮತ್ತೆ ವಿಧಾನಸಭೆಗೆ ಸೋತಂತವರು ಹಿರಿಯ ಮುಖಂಡರುಗಳು ಸಾಕಷ್ಟೆಲ್ಲ ಇದ್ದಾರೆ. ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಅವ್ರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅವರು. ಮತ್ತೆ ನೀವು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ, ದೇಶ ಆಳ್ತಕ್ಕಂಥ ಪಾರ್ಟಿ. ಈಗ ಅವರು ಸಮೀಕ್ಷೆ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದ್ದು ಕೂಡ ಹೇಗೆ ಅಂತ. ಎಲ್ಲ ವರದಿನೂ ಇಟ್ಕೊಂಡು ಕೇಂದ್ರ ಚುನಾವಣೆ ಇರ್ತದೆ, ಕೇಂದ್ರ ಸಮಿತಿ ಅಲ್ಲಿ ಹೋಗ್ತಾರೆ. ರಾಜ್ಯದ ಅಧ್ಯಕ್ಷರು, ವಿರೋಧ ಪಕ್ಷ ಅವರು ಕೂತ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಈಗ ನಿನ್ನೆ ಇಲ್ಲಿ ಕೂತ್ಕೊಂಡು ಮುನ್ಸಿಪಾಲಿಟಿ ಎಲೆಕ್ಷನ್ ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಕ್ಕೆ ಇವೆಲ್ಲ ಗಣನೆ ತಗೊಂಡು ಅಲ್ಲಿ ಮಾಡ್ತಕ್ಕಂಥದ್ದು. ಕಳೆದ ಬಾರಿ ಸಂದರ್ಭದಲ್ಲಿ ನೀವು ಅವಾಗ್ಲೇ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಅಂತ ಹೇಳಿದ್ರೆ ಒತ್ತಡ ಹಾಕಿದ್ರು, ಇಲ್ಲ ನೀವು ನಿಲ್ಬೇಕು ಅಂತ. ಮತ್ತೆ ಒತ್ತಡ ಹಾಕಿದ್ರೆ ನಿಲ್ಲುವಂತ ಸಾಧ್ಯತೆ ಇದೆಯಾ? ಯಾರಿಗೆ? ನಿಮ್ಮ ನಾನು ಈಗಾಗಲೇ ಹೇಳಿದ್ದೇನಲ್ಲ, ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಆಗ್ತಾನೆ, ಚುನಾವಣೆಗೂ ನಿಲ್ಲದಿಲ್ಲ. ನಾನು ಹೋದ್ಸಾರಿ ಬಹಳ ಒತ್ತಡದ ಮೇಲೆ ನಿಂತಂತವನು. ನನಗೆ ಆರೋಗ್ಯದ ಸಮಸ್ಯೆ ಇದೆ, ಬೇಕಾದಷ್ಟು ಎಲೆಕ್ಷನ್ಗಳು ನಿಂತು ನುಗ್ಗಡಿಗೆದು ಸಾಕಾಗಿದೆ, ನನಗೆ ಚುನಾವಣೆ ಸಾಕು ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತೆ ಅದರ ಬಗ್ಗೆ ಹೇಳೋದು ಪ್ರಮೇಯನೇ ಇಲ್ಲ. ಸರ್, ಹರ್ಷವರ್ಧನ್ ಅವರು ಕೂಡ ಲೋಕಸಭಾ ಚುನಾವಣೆಗೆ ಟಿಕೆಟ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಟಾಕ್ ಇದೆ ಸರ್. ಯಾರು? ಹರ್ಷವರ್ಧನ್ ಅವರು ಆಕಾಂಕ್ಷಿಗಳಿದ್ದಾರೆ. ಸರಿ, ಏನ್ ಮಾಡ್ಬೇಕು ಅಂತ ನಾನು ಅಲ್ರಿ, ಬೇಕಾದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಹರ್ಷನು ಕೂಡ ಇದ್ರೆ ಹರ್ಷನು ಇರ್ಲಿ ಬಿಡಿ ಆಕಾಂಕ್ಷಿ, ನಂದೇನು ತಕರಾರಿಲ್ಲ. ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವ ವಾತಾವರಣ ಇದೆ. ಅಲ್ಲ, ಚುನಾವಣೆ ಬಗ್ಗೆ ಈಗ್ಲೇ ಹೇಳ್ಬಿಡದ? ಅಲ್ಲ, ಒಂದು ಅಭಿಪ್ರಾಯ ಅಂತ ಒಂದು ಕೇಳಪ್ಪ, ಈಗ ಕೇಳ್ಬೇಕು ನಿಧಾನವಾಗಿ. ಅವ್ರ ಪ್ರಶ್ನೆ ಕೇಳಿದ್ಮೇಲೆ ಇನ್ನೊಂದು ಹೇಳ್ಬಾರ್ದು. ನನಗೆ ವಿಶ್ವಾಸ ಇದೆ ಚುನಾವಣೆ ಗೆಲ್ಲಕ್ಕೆ. ಎಲ್ರಿಗೂ ವಿಶ್ವಾಸ ಇರ್ತದೆ. ಚುನಾವಣೆ ಸೋಲ್ಬೇಕು ಅಂತ ಹೋಯ್ತೀವ, ಗೆಲ್ಲಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತಲೇ ಹೋಗೋದು. ವಾತಾವರಣ ಈಗಲೇ ಗೊತ್ತಾಗ. ವಾತಾವರಣ ನಮ್ಮ ದೃಷ್ಟಿಯಿಂದ ನೀವು ನನ್ನಲ್ಲಿ ಕೇಳಿದ್ರೆ ನಾವು ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತೀವಿ. ನೀವು ನಾಳೆ ಕಾಂಗ್ರೆಸ್ ಸಿದ್ದರಾಮಯ್ಯ ಕೇಳಿದ್ರೆ ನಮಗೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಯಾರಿಗಾದ್ರೂ ಅಲ್ಲಿ ನೀವು ಕೇಳೋ ಪ್ರಶ್ನೆಗೆ ಗೆಲ್ಲಂತ ವಿಶ್ವಾಸನೂ ಇದೆ, ನಾವು ಗೆಲ್ಲಂತ ವಾತಾವರಣನೂ ಇದೆ. ನಾವು ಹೇಳೋದು ಸಹಜ, ನಾವು ಹೇಳ್ತೀವಿ. ನೀವು ಏಪ್ರಿಲ್ ನಂತರ ರಾಜಕಾರಣ ಬಗ್ಗೆ ಮಾತಾಡಲ್ಲ, ಹಂಗಾಗ್ಬಿಟ್ಟೆ ಕೇಳ್ಕೊತಾ ಇದೀರಿ. ನೀವು ಏಪ್ರಿಲ್ ನಂತರ ರಾಜಕಾರಣ ಬಗ್ಗೆ ಮಾತಾಡಲ್ವಲ್ಲ, ಅದಕ್ಕೆ ಕೇಳ್ಕೊತಾ ಇದೀರಿ. ಯಾವ್ದು ಏಪ್ರಿಲ್ ಆದ್ಮೇಲೆ ನೀವು ರಾಜಕೀಯದ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಈಗ್ಲೇ ಕೇಳ್ಕೊಂತಾರೆ. ಅಲ್ಲ, ನೀವು ಈಗೆಲ್ಲ ಬಂದು ಕೇಳೋದ್ರಿಂದ ನಾನು ಮೂಗ್ನ ಕೂತ್ಕೊಂಡ ಅಲ್ಲಪ್ಪ. ನೀವು ಬರ್ದೇ ಹೋಗಿ ಮಾತಾಡ್ತಾನೆ ಇರ್ಲಿಲ್ಲ. ಅಲ್ಲ, ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.